ಎಲ್ಲರಿಗೂ ನಮಸ್ಕಾರ. ನಾನು ಮಂಗಳ ಶಿವಪ್ಪ. ವೆಲ್ಕಮ್ ಟು ಶ್ರೀದೇವಿ ಆರ್ಟ್ಸ್. ಹಿಂದಿನ ಸಂಚಿಕೆಯಲ್ಲಿ ಕೊಡಪಾನಕ್ಕೆ ಹೇಗೆ ಸೀರೆ ಉಡಿಸೋದು, ಸೀರೆ ಉಡಿಸೋದಕ್ಕಿಂತ ಮುಂಚೆ ಒಂದು ಕಿಟ್ ಬೇಕಲ್ವಾ, ಆ ಕಿಟ್ ಅನ್ನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಸಾಕಷ್ಟು ಜನ ನನಗೆ ಕಮೆಂಟ್ ಹಾಕಿದ್ದೀರಾ, ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಅಂತ. ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೇನೆ ಸಾಕಷ್ಟು ಜನ ನನಗೆ ಇಲ್ಲಿ ಕಮೆಂಟ್ ಹಾಕಿದ್ದೀರಾ, ಏನಂದ್ರೆ ಅದೇ ಕೊಡಪಾನದ ಕಿಟ್ಟಿಗೆ ಹೇಗ್ ಸ್ಯಾರಿ ಉಡ್ಸೋದು, ಹಾಗೇನೆ ವರಮಹಾಲಕ್ಷ್ಮಿ ಸ್ಯಾರಿ ಹೇಗ್ ಉಡ್ಸೋದು ಅನ್ನೋದನ್ನ ಹೇಳ್ಕೊಡ್ತೀರಾ ಅಂತ. ಇಲ್ಲಿ ಶಿವಮೊಗ್ಗದಿಂದ ಸುಶೀಲಾ ಗಣೇಶ್ ಅವರು, ಹಾಗೇನೆ ಸವಿತಾ ಚೌಕಿಮಠ್ ಅವರು ಧಾರವಾಡದಿಂದ, ಹಾಗೇನೆ ಹುಬ್ಳಿಯಿಂದ ಸುಷ್ಮಾ ಅನ್ನೋರು, ಆಮೇಲೆ ಬ್ಯಾಂಗ್ಳೂರಿಂದ ಆಶಾ ಅನ್ನೋರು, ಆಮೇಲೆ ದಾವಣಗೆರೆಯಿಂದ ಪ್ರಿಯಾಂಕಾ ಅನ್ನೋರು ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ಹೇಗ್ ಮಾಡೋದು ಪ್ಲೀಸ್ ಹೇಳ್ಕೊಡಿ ಅಂತ ಹೇಳಿದಿರಾ. ಇಂದಿನ ಸಂಚಿಕೆಯಲ್ಲಿ ಅಮ್ಮನವರಿಗೆ ಅಂದ್ರೆ ಕೊಡಪಾನದ ಕಿಟ್ಟಿಗೆ ಹೇಗೆ ಸ್ಯಾರಿ ಉಡಿಸ್ತೀನಿ, ವರಮಹಾಲಕ್ಷ್ಮಿ ಅಲಂಕಾರ ಹೇಗ್ ಮಾಡ್ತೀನಿ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಈಗ ಸ್ಯಾರಿನ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಂಡ ಆದ್ಮೇಲೆ ಪಿನ್ಗಳನ್ನು ಹಾಕೊಳ್ತಾ ಹೋಗಬೇಕು. ಸ್ಯಾರಿ ಪಿನ್ನನ್ನು ಎಲ್ಲ ಕಡೆಗೂ, ಫೋಲ್ಡ್ ಮಾಡಿದ ಎಲ್ಲ ಕಡೆಗೂ ಪಿನ್ಗಳನ್ನು ಹಾಕೊಳ್ತಾ ಹೋಗಿ. ಈಗ ಎಂಡ್ವರೆಗೂ ಪಿನ್ನನ್ನು ಹಾಕಿ ಆಯಿತು. ಆಮೇಲೆ ಹೀಗೆ ಪಿನ್ಗಳನ್ನೆಲ್ಲ ಹಾಕಿ ಆದಮೇಲೆ ಎಲ್ಲ ಸರಿ ಮಾಡ್ಕೊಂಡು ಆದಮೇಲೆ ಉದ್ದಕ್ಕೆ ಸ್ಯಾರಿಯನ್ನು ಹಾಸ್ಕೊಂಡು ಸ್ವಲ್ಪ 1 ಮೀಟರ್ ಅಷ್ಟು ಬಿಟ್ಕೊಂಡು ಆದಮೇಲೆ ನೆರಿಗೆಗಳನ್ನು ಸ್ಟಾರ್ಟ್ ಮಾಡಬೇಕು. ಹೀಗೆ ನೆರಿಗೆಗಳನ್ನೆಲ್ಲ ಹಾಕಿ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಕ್ಲಿಪ್ಗಳನ್ನು, ಅಂದರೆ ಬಟ್ಟೆಗೆ ಹಾಕುವಂಥ ಕ್ಲಿಪ್ಗಳನ್ನು ಹಾಕಿ ಆಮೇಲೆ ಸೆರಗಿನ ಪಾರ್ಟನ್ನು ರೆಡಿ ಮಾಡಿಕೊಂಡು ಅದಕ್ಕೂ ಕೂಡ ನಾವು ಕ್ಲಿಪ್ಪನ್ನು ಹಾಕ್ಕೊಳ್ಬೇಕು. ಆ ನೆರಿಗೆಗಳನ್ನು ಎಲ್ಲ ನೀಟಾಗಿ ಮಾಡ್ಕೊಂಡು ಆದಮೇಲೆ ಅದಕ್ಕೂ ಕೂಡ ನಾವು ಕ್ಲಿಪ್ಗಳನ್ನು ಹಾಕ್ಕೊಂಡಾಯ್ತು. ಈಗ ಅದೇ ನೆರಿಗೆಗಳನ್ನು ಹಿಡ್ಕೊಂಡು ಪಿನ್ನುಗಳಿಂದ ಲಾಕ್ ಮಾಡ್ಕೋಬೇಕು. ಎಲ್ಲ ಕಡೆಗೂ ಎಲ್ಲಿ ನೆರಿಗೆ ತಗೊಂಡಿರ್ತೀವಲ್ಲ ಎಲ್ಲ ನೆರಿಗೆಗಳನ್ನು ಸೇರಿಸ್ಬಿಟ್ಟು ಪಿನ್ ಮಾಡ್ಕೊಳ್ಳಿ. ಸ್ಯಾರಿ ನೀಟಾಗಿ ಉಡಿಸ್ಬೇಕಲ್ವಾ, ಅದಕ್ಕೆ ನಾವು ಎಲ್ಲ ನೆರಿಗೆಗಳನ್ನು ನಾವು ಹೀಗೆ ಪಿನ್ ಮಾಡ್ಕೋಬೇಕು. ಅದೇ ರೀತಿ ಕೆಳಭಾಗಕ್ಕೂ ಕೂಡ ನಾವು ಪಿನ್ನನ್ನು ಹಾಕಿ ಲಾಕ್ ಮಾಡ್ಕೋಬೇಕು. ಎಲ್ಲ ನೆರಿಗೆಗಳು ಮೇಲೆ ಹೇಗೆ ಮಾಡಿದ್ವಲ್ಲ ಅದೇ ಥರ ಕೆಳಭಾಗದಲ್ಲೂ ಕೂಡ ಪಿನ್ನನ್ನು ಹಾಕ್ಕೊಳ್ಳಿ. ಆಮೇಲೆ ಕ್ಲಿಪ್ಪನ್ನು ತೆಗೆದುಬಿಡಿ. ಈಗ ನಾವೇನು ಸೆರಗಿನ ಭಾಗ ಕ್ಲಿಪ್ ಹಾಕಿದ್ದೀವಲ್ಲ ಅಲ್ಲಿನೂ ಕೂಡ ನಾವು ಪಿನ್ಗಳನ್ನು ಹಾಕೋಬೇಕು. ಈಗ ನೋಡಿ ಸೆರಗಿನ ಭಾಗ ರೆಡಿ ಆಯಿತು. ನೆರಿಗೆಗಳೆಲ್ಲ ನೀಟಾಗಿ ತಗೊಂಡಾಯಿತು. ಹಾಗೆ ಫಸ್ಟ್ ಏನು ಅಮ್ಮನಿಗೆ ಕೊಡಪಾನಕ್ಕೆ ಏನು ನಾವು ಸುತ್ತಲಿಕ್ಕೆ ಬೇಕಲ್ಲ ಅಲ್ಲಿನೂ ನಾವು ಸ್ವಲ್ಪ ಸೀರೆಯನ್ನು ಇಟ್ಕೊಂಡಿದ್ದೀವಿ. ಈಗ ಹಿಂದಿನ ಸಂಚಿಕೆಯಲ್ಲಿ ನಾನು ಏನು ಕಿಟ್ಟನ್ನು ನಿಮಗೆ ಹೇಳ್ಕೊಟ್ಟಿದ್ದಲ್ಲ, ಸ್ಯಾರಿ ಡ್ರಾಪಿಂಗ್ ಕಿಟ್, ಆ ಕಿಟ್ಟನ್ನು ನಾವು ಈಗ ತೆಗೆದು ಇಟ್ಕೋಬೇಕು.
ಇದೇ ಕಿಟ್ಟಿಗೆ ಈಗ ಸ್ಯಾರಿಯನ್ನು ಉಡ್ಸೋದು. ಕೋಲ್ಗಳನ್ನೆಲ್ಲ ಕಟ್ಕೊಂಡು ಸ್ಯಾರಿ ಡ್ರಾಪಿಂಗ್ ಕಿಟ್ ಏನು ರೆಡಿ ಮಾಡ್ಕೊಂಡಿದ್ವಲ್ಲ, ಆಮೇಲೆ ನಾವು ಕಾಲ್ಗಳು ಅಂದರೆ ಅಮ್ಮನವರ ಕಾಲ್ಗಳನ್ನು ನಾವು ಯಾವ ಶೇಪಲ್ಲಿ ಅಮ್ಮನವರ ಅಲಂಕಾರ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ಕಾಲಿನ ಶೇಪನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು. ಸೂಜಿ ದಾರದ ಸಹಾಯದಿಂದ ನಾನು ಕಾಲಿನ ಶೇಪನ್ನು ಕೂಡ ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ. ದಾರದಿಂದ ನಾವು ಸೂಜಿ ದಾರದ ಸಹಾಯದಿಂದ ಕ್ಲೀನಾಗಿ ಈ ಮಂಡಿ ಏನು ಬರುತ್ತಲ್ಲ ಅಲ್ಲಿ ನಾವು ಶೇಪನ್ನು ರೆಡಿ ಮಾಡ್ಕೋಬೇಕು. ಅಂದರೆ ಅಮ್ಮನವರು ಎಂಬೋಸಿಂಗ್ ಆಗಿ ಬರಬೇಕಲ್ಲ, ಅವರ ಕಾಲು ಅಂದರೆ ನ್ಯಾಚುರಲ್ ಎಫೆಕ್ಟ್ ನಾವೇನು ತೋರಿಸ್ಬೇಕಂದ್ರೆ ಈಗ ನಾವು ಕಾಲ್ಗಳನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಅಂದರೆ ಮಂಡಿಯ ಪಾರ್ಟನ್ನು ನಾವು ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಸೂಜಿ ದಾರದ ಸಹಾಯದಿಂದ ಹೊಲ್ಕೋಬೇಕು. ಈಗ ರೆಡಿ ಆಯ್ತು ನೋಡಿ. ಹಿಂಭಾಗಕ್ಕೆ ಸೂಜಿ ದಾರದಲ್ಲಿ ನಾನು ಹೊಲ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೇನೆ ಇನ್ನೊಂದು ಕಾಲನ್ನು ಕೂಡ ಹಾಗೇನೆ ಹೊಲಿದು ಸೂಜಿ ದಾರದ ಸಹಾಯದಿಂದ ಹೊಲಿದು ರೆಡಿ ಮಾಡಿ ಇಟ್ಕೋಬೇಕು. ಅಮ್ಮನವರ ಕಾಲಿನ ಶೇಪನ್ನು ಮಾಡ್ತಾ ಇದ್ದೀನಿ ನೋಡಿ. ಹೇಗೆ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ಫಸ್ಟ್ ಏನು ನಾನು ಹೊಲ್ಕೊಂಡಲ್ಲ ಫಸ್ಟ್ ಕಾಲು, ಅದೇ ರೀತಿ ಇನ್ನೊಂದು ಕಾಲನ್ನು ಕೂಡ ಹೊಲ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ನೀಟಾಗಿ ಟೈಟಾಗಿ ಬರಬೇಕು. ಅಂದರೆ ಕಾಲಿನ ಫುಲ್ ಬೆಂಡ್ ಆದರೆ ಅದು ನಮಗೆ ಮುಂದೆ ನಾನು ಎಂಬೋಸಿಂಗಿಗೆ ಸ್ಪಾಂಜನ್ನು ಉಪಯೋಗಿಸ್ಬಿಟ್ಟು ಮಾಡ್ತೀನಿ. ಸೊ ಅದಕ್ಕಾಗಿ ಇದನ್ನು ನಾನು ಹೊಲಿದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಹಿಂಭಾಗಕ್ಕೆ ನಾವು ಒಬ್ಬರೇ ಮಾಡೋ ಕಾರಣ ನಾವು ಈ ರೀತಿ ಸಪೋರ್ಟ್ ತಗೊಂಡು ಬಾಡಿ ಸಪೋರ್ಟ್ ತಗೊಂಡು ನಾವು ಈ ರೀತಿ ಶೇಪನ್ನು ಸೂಜಿ ದಾರದಲ್ಲಿ ನಾವು ಹೊಲ್ಕೊಂಡು ರೆಡಿ ಮಾಡ್ಕೋಬೇಕು. ಈಗ ರೆಡಿ ಆಯಿತು ನೋಡಿ. ಇನ್ನೊಂದು ಕಾಲು ಇದು ಆದಮೇಲೆ ಸ್ಪಾಂಜನ್ನು ತಗೊಂಡು, ಅಂದರೆ ಈ ಕಾಲುಗಳು ತುಂಬ ತೆಳುವಾಗಿ ಬಂದ್ರೂ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ನಾನು ಸ್ಪಾಂಜ್ ಮತ್ತು ಪೇಪರ್ ಟೇಪನ್ನು ಸುತ್ತಬಿಟ್ಟು ನಾನು ಕಾಲನ್ನು ಅಂದರೆ ಇನ್ನೂ ಸ್ವಲ್ಪ ದಪ್ಪ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಈ ರೀತಿ ಐಡಿಯಾ ಮಾಡಿಕೊಂಡು ನಾನು ಎಲ್ಲ ಶೇಪನ್ನು ನಾನು ಅಮ್ಮನವ್ರ ಕಾಲ್ ನ್ಯಾಚುರಲ್ ಆಗಿ ಬರಬೇಕಲ್ಲ. ಸೊ ಹಾಗಾಗಿ ನಾನು ಈ ರೀತಿ ಟೇಪ್ಗಳನ್ನು ಮತ್ತು ಸ್ಪಾಂಜನ್ನು ಇಟ್ಕೊಂಡು ಟೇಪ್ ಸುತ್ತಬಿಟ್ಟು ನಾನು ಈ ಥರ ಕಾಲು ನ್ಯಾಚುರಲ್ ಆಗಿ ಎಫೆಕ್ಟ್ ಬರಬೇಕು ಅಂತ ಹೇಳಿ ಸ್ವಲ್ಪ ದಪ್ಪನೆ ಕಾಲುಗಳನ್ನು ಸ್ಪಾಂಜಿನ ಸಹಾಯ ಇಟ್ಕೊಂಡು ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಕೆಳಭಾಗಕ್ಕೆ ಸ್ವಲ್ಪ ಒಂದೇ ಸ್ಪಾಂಜ್ ಇಟ್ಕೊಂಡಿದ್ದೀನಿ. ಮೇಲೆ ಸ್ವಲ್ಪ ದಪ್ಪದಾಗಿ ಬರಲಿ ಅಂದ್ಬಿಟ್ಟು ಇನ್ನೊಂದು ಸ್ಪಾಂಜನ್ನು ನಾನು ಇಟ್ಕೊಂಡು ಟೇಪನ್ನು ಸುತ್ಕೊಳ್ತಾ ಇದ್ದೀನಿ. ಕಾಲ್ಗಳು ಎಷ್ಟು ಅಂದರೆ ನ್ಯಾಚುರಲ್ ಆಗಿ ನಾವು ಮಾಡಿಕೊಂಡ್ರೆ ಅದು ಒಂದು ರೀತಿ ಅಮ್ಮನವರ ಗೆಟಪ್ ಅಂದರೆ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ನಾನು ರೆಡಿ ಮಾಡ್ಕೊಳ್ತಾ ಇರೋದನ್ನು ಹೇಗೆ ರೆಡಿ ಮಾಡ್ಕೊಳ್ತೀನಿ ಅನ್ನೋದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಓಕೆ, ಈಗ ಅಮ್ಮನವರ ಕಾಲುಗಳು ರೆಡಿ ಆಗ್ತಾ ಇದೆ. ಈಗ ತೊಡೆಯ ಭಾಗ ಅಂದರೆ ಅಲ್ಲೂ ಸ್ವಲ್ಪ ದಪ್ಪನೇ ಇರುತ್ತೆ ನೋಡಿ. ಕಾಲು ನಮ್ಮ ಕಾಲು ಹೇಗೆ ಶೇಪ್ ಇರುತ್ತಲ್ವ, ಸೊ ಅದೇ ನಾವೊಂದು ಕ್ರಿಯೇಟಿವ್ ಮೈಂಡ್ ಇಟ್ಕೊಂಡು ನಾವು ಈ ರೀತಿ ಕಾಲುಗಳನ್ನು ಅಮ್ಮನವರ ಕಾಲುಗಳನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಈಗ ಮೇಲ್ಭಾಗಕ್ಕೆ ಸ್ವಲ್ಪ ದಪ್ಪನೆಯ ಒಂದು 4 ಸ್ಪಾಂಜನ್ನು ಹಾಕ್ಕೊಂಡು ಕಾಲುಗಳು ಸ್ವಲ್ಪ ದಪ್ಪದಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಈ ರೀತಿ
ನಾನು ಟೇಪಿಂದ ಸುತ್ತಕೊಳ್ತಾ ಇದ್ದೀನಿ. ಇದು ಆದಮೇಲೆ ಮತ್ತೆ ಸ್ಪಾಂಜನ್ನು ನಾವು ಬ್ಲೌಸಿಗೆ ಹಾಕುವಂಥ ಕಪ್ಸ್ ಏನಿರುತ್ತಲ್ಲ, ಈಗ ಇದು ಸುತ್ತಕೊಳ್ತೀನಿ. ಫಸ್ಟ್ ಟೇಪಿಂದ ಸ್ಪಾಂಜನ್ನು ಸುತ್ತಕೊಂಡು ಆದಮೇಲೆ ಈಗ ಮಂಡಿ ಭಾಗ ತೋರಿಸ್ಬೇಕಲ್ವಾ, ಅದಕ್ಕೆ ಬ್ಲೌಸಿನ ಕಪ್ಸನ್ನು ಅದರೊಳಗಡೆ ನಾನು ಸ್ಪಾಂಜನ್ನು ಸುತ್ತಕೊಂಡು ಪೇಪರ್ ಟೇಪಿಂದ ಮತ್ತೆ ಅದನ್ನು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡು ಆದಮೇಲೆ ಅದು ಸ್ವಲ್ಪ ಅಂದರೆ ಆ ಕಪ್ಸ್ ಒಳಗಡೆ ಹೋಗ್ಬಾರ್ದಲ್ಲ, ನಾವು ಪ್ರೆಸ್ ಮಾಡಿದಾಗ ಒಳಗಡೆ ಹೋಗ್ಬಾರ್ದಲ್ಲ, ಸೊ ಹಾಗಾಗಿ ಸ್ಪಾಂಜನ್ನು ಹಾಕಿಬಿಟ್ಟು ನಾನು ಅದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಟೇಪಿಂದ. ಪೇಪರ್ ಟೇಪಿಂದ ನಾನು ಅದನ್ನು ಲಾಕ್ ಮಾಡಿಕೊಂಡು ಹೀಗೆ ನೋಡಿ ಟೇಪ್ ಸುತ್ತಕೊಂಡಾಯ್ತಲ್ಲ. ಈಗ ಮಂಡಿ ಭಾಗ ತೋರಿಸ್ಬೇಕಲ್ವಾ, ಆ ಮಂಡಿ ಭಾಗಕ್ಕೆ ನಾನು ಆ ಏನು ಕಪ್ಸನ್ನು ಸ್ಪಾಂಜಿಂದ ಸುತ್ತಕೊಂಡಿದ್ನಲ್ಲ ಅದನ್ನು ಟೇಪಿನಿಂದ ಮತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಬಿದ್ದು ಹೋಗಬಾರ್ದಲ್ಲ, ಶೇಪ್ ಅದು ನೀಟಾಗಿ ಕಾಣಿಸ್ಬೇಕಲ್ವ, ಸೊ ಹಾಗಾಗಿ ನಾನು ಅದನ್ನು ಆ ಮಂಡಿ ಜಾಗಕ್ಕೆ ನಾನು ಎಫೆಕ್ಟ್ ಬರೋ ಹಾಗೆ ಕಪ್ಸನ್ನು ಇಟ್ಕೊಂಡು ಟೇಪಿಂದ ಪೇಪರ್ ಟೇಪಿಂದ ನಾನು ಸುತ್ತಕೊಂಡು ಟೈಟ್ವಾಗಿ ಸುತ್ಕೋಬೇಕು. ಸುತ್ತಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ರೆಡಿ ಆಯ್ತಲ್ವ, ಮಂಡಿ ಅಮ್ಮನವರ ಒಂದು ಕಾಲಿನ ಶೇಪ್ ಪೂರ್ತಿಯಾಗಿ ರೆಡಿ ಆಯಿತು. ಮತ್ತು ಅದರ ಮೇಲೇನೆ ಅಂದರೆ ಇನ್ನೊಂದು ಸ್ವಲ್ಪ ಅಂದರೆ ಕಾಲು ತೊಡೆಯ ಭಾಗ ಸ್ವಲ್ಪ ಇನ್ನೂ ದಪ್ಪನ ಕಾಣಿಸ್ಲಿ ಅಂದ್ಬಿಟ್ಟು ಮತ್ತೆ ನಾನು ಸ್ಪಾಂಜನ್ನು ಇಟ್ಟು ಸುತ್ತಕೊಳ್ತಾ ಇದ್ದೀನಿ. ಟೇಪಿಂದ ಹೀಗೆ ಸುತ್ತಕೊಳ್ತೀನಿ. ಇದನ್ನೆಲ್ಲ ನಾವು ಮೊದಲೇನೆ ರೆಡಿ ಮಾಡಿಟ್ಕೊಳ್ಬೇಕು. ಅಮ್ಮನವರಿಗೆ ಸೀರೆ ಉಡಿಸೋದಕ್ಕಿಂತ ಮುಂಚೆನೇ ನಾವು ಪ್ಲಾನ್ ಮಾಡಿಕೊಂಡು ಈ ರೀತಿ ಮಾಡಿಕೊಂಡ್ರೆ ನ್ಯಾಚುರಲ್ ಎಫೆಕ್ಟ್ ಬರುತ್ತೆ. ಅಂದರೆ ಸಾಕ್ಷಾತ್ ದೇವಿನೇ ಕೂತಿರೋ ಹಾಗೆ ಬರುತ್ತೆ. ಅದೇ ನೀವು ಕಾಲು ಸಣ್ಣ ಸಣ್ಣದು ಹಾಕಿಬಿಟ್ರೆ ಅಷ್ಟೊಂದು ದೇವಿ ಲುಕ್ ಆಗಿ ಕಾಣಿಸಲ್ಲ. ಈಗ ನೋಡಿ ರೆಡಿ ಆಯ್ತಲ್ವಾ, ಒಂದು ಕಾಲು ರೆಡಿ ಆಯಿತು. ಹಾಗೆಯೇ ಇನ್ನೊಂದು ಕಾಲು, ಎರಡೂ ಕಾಲು ನಾವು ಸ್ಪಾಂಜಿಂದ ಟೇಪನ್ನು ಸುತ್ತಕೊಂಡು ನೀಟಾಗಿ ಕಾಲನ್ನು ರೆಡಿ ಮಾಡ್ಕೋಬೇಕು. ಇದನ್ನು ಕೂಡ ಸ್ಪಾಂಜ್ ಇಟ್ಟು ನಾನು ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಸೇಮ್ ಅದೇ ಥರನೇ ನಾವು ಆ ಕಾಲನ್ನು ಏನು ರೆಡಿ ಮಾಡ್ಕೊಂಡ್ವಲ್ಲ ಈ ಕಾಲನ್ನು ಕೂಡ ಹಾಗೇನೆ ರೆಡಿ ಮಾಡ್ಕೊಳ್ಳೋದು. ಆದಷ್ಟು ಪೇಪರ್ ಟೇಪನ್ನೇ ಯೂಸ್ ಮಾಡಿ, ಏಕೆಂದರೆ ಅದು ಸ್ಟಿಫ್ ಆಗಿರುತ್ತೆ, ಗಮ್ ಕೂಡ ಚೆನ್ನಾಗಿರುತ್ತೆ, ಮತ್ತು ಸ್ಕಿನ್ ಕಲರ್ ಇರೋದ್ರಿಂದ ನಾವು ಏನು ಕಾಲ್ ಸುತ್ಕೊಳ್ತೀವಲ್ಲ ಅದಕ್ಕೆ ಕರೆಕ್ಟಾಗಿ ಅದು ಮ್ಯಾಚ್ ಆಗುತ್ತೆ. ಮತ್ತು ಸ್ಪಾಂಜ್ ತೊಗೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಅಂದರೆ ಸ್ವಲ್ಪ ಮೇಲ್ಭಾಗ ದಪ್ಪಕ್ಕಿರುತ್ತೆ ನೋಡಿ. ಈಗ ಕಾಲು ಕೆಳಗಡೆ ಸ್ವಲ್ಪ ತೆಳುವಾಗಿ ಮೇಲ್ಗಡೆ ಸ್ವಲ್ಪ ದಪ್ಪ 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 ಆಗ್ತಾ ಬರುತ್ತಲ್ಲ, ಹಾಗೆಯೇ ಶೇಪ್ ಕೊಟ್ಕೊತಾ ಹೋಗಬೇಕು ನಾವು. ಆ ಕಾಲು ಏನು ಮಾಡಿದ್ನಲ್ಲ ಅದೇ ಥರನೇ ಸೇಮ್ ಈ ಕಾಲನ್ನು ಕೂಡ ರೆಡಿ ಮಾಡ್ಕೋಬೇಕು. ಸೇಮ್ ಆ್ಯಸ್ ಇಟ್ ಈಸ್ ಆ ಕಾಲು ಏನು ಮಾಡಿದ್ನಲ್ಲ ಅದೇ ಥರನೇ ಇದನ್ನು ರೆಡಿ ಮಾಡ್ಕೊಳ್ಳೋದು. ಕಪ್ಸ್ ಮತ್ತೆ ತೊಗೊಳ್ಳೋದು, ಮತ್ತೆ ಸ್ಪಾಂಜನ್ನು ಸುತ್ತಕೊಳ್ಳೋದು, ಅದಕ್ಕೆ ಟೇಪಿಂದ ಲಾಕ್ ಮಾಡ್ಕೊಳ್ಳೋದು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಟೇಪನ್ನು ಸುತ್ತಕೊಂಡು ಜಸ್ಟ್ ಟೇಪಿಂಗ್ ಸುತ್ತಿದ್ರೆ ಆಯಿತು ಅಷ್ಟೇ.
ಅದು ಮಂಡಿ ಶೇಪ್ ಬರಲಿಕ್ಕೋಸ್ಕರನೇ ಆ ಥರ ನಾನು ಪ್ಲ್ಯಾನ್ ಮಾಡಿಕೊಂಡು ಆ ರೀತಿ ರೆಡಿ ಮಾಡಿಕೊಂಡ್ರೆ ಅದು ನೋಡಿ ನೆಕ್ಸ್ಟ್ ಸೇಮ್ ಮಂಡಿ ಇಟ್ಕೊಂಡೇ ಅಮ್ಮನವ್ರು ಕೂತಿದ್ದಾರೆ ಅನ್ನೋ ಥರನೇ ಕಾಣಿಸುತ್ತೆ. ನೆಕ್ಸ್ಟ್ ನಾನು ಮಾಡ್ತಾ ಮಾಡ್ತಾ ನಾನು ಅಲಂಕಾರ ಮಾಡೋವಾಗ ನಿಮಗೆ ಗೊತ್ತಾಗತ್ತೆ, ಓ ಇದನ್ನು ಯಾಕೆ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಅಂತ ನಿಮಗೆ ಗೊತ್ತಾಗತ್ತೆ. ಮುಂದೆ ನಿಮಗೆ ಹೋಗ್ತಾ ಗೊತ್ತಾಗತ್ತೆ ನೋಡಿ. ಟೈಟಾಗಿ ಸುತ್ಕೊಳ್ಳಿ, ಆದಷ್ಟು ನೀವು ಟೈಟಾಗಿ ಸುತ್ಕೊಂಡ್ರೆ ಒಳ್ಳೆಯದು. ಈಗ ನೋಡಿ ರೆಡಿ ಆಯಿತು, ಮಂಡಿ ಪಾರ್ಟ್ ರೆಡಿ ಆಯಿತು, ಕಾಲಿನ ಭಾಗ ರೆಡಿ ಆಯಿತು. ಅಲ್ಲಲ್ಲೇ ಮತ್ತೇನಾದರೂ ಗ್ಯಾಪ್ ಸ್ಪಾಂಜ್ ಕಾಣಿಸಿದ್ರೆ ಅಲ್ಲಲ್ಲೇ ಟೇಪನ್ನು ಸುತ್ತಕೊಂಡು ಲಾಕ್ ಮಾಡ್ಕೊಂಬಿಡಿ. ಸ್ವಲ್ಪ ಗಮ್ಮ ಇರುತ್ತಲ್ವ, ಎಲ್ಲ ಒತ್ಕೊಳ್ಳಿ, ಎಲ್ಲ ಕಡೆಗೂ ನೀಟಾಗಿ ಒತ್ಕೊಂಡು ಶೇಪನ್ನೆಲ್ಲ ನೀಟಾಗಿ ಮಾಡ್ಕೋಬೇಕು. ಕಾಲಿನ ಶೇಪ್ ಕಾಣಿಸ್ಬೇಕಲ್ಲ ನಮಗೆ, ಸೊ ಹಾಗಾಗಿ ಈ ಥರ ಇಷ್ಟೇ. ಇದಕ್ಕೆ ಇನ್ನೊಂದು ಕಾಲು ರೆಡಿ ಆಯಿತು. ಈಗ ಮತ್ತೆ ಪೇಪರನ್ನು ತಗೊಂಡು ಅದನ್ನು ಸ್ವಲ್ಪ ರಿಂಕಲ್ ಮಾಡ್ಕೊಳ್ಳಿ, ರೋಲ್ ಮಾಡಿಕೊಂಡು. ಇದನ್ನು ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಅಮ್ಮನವರ ಚೆಸ್ಟ್ ಪಾಟ್ ತೋರಿಸ್ಬೇಕಲ್ಲ, ಸೊ ಇದಕ್ಕೂ ಕೂಡ ನಾನು ಕಪ್ ಅಂತ ತೊಗೊಂಡಿದ್ದೀನಿ. ಬ್ಲೌಸಿಗೆ ಹಾಕುವಂಥ ಕಪ್ಸ್ ಅದನ್ನು ತೊಗೊಂಡು ಪೇಪರ್ನ ಮುದ್ದೆ ಮಾಡಿಬಿಟ್ಟು ಅಂದರೆ ರೋಲ್ ಮಾಡಿಕೊಂಡು ಆ ಟೇಪಿಂದ ಅಂದರೆ ಏನು ಪೇಪರ್ ಗಮ್ ಟೇಪ್ ಇದೆಯಲ್ಲ ಆ ಪೇಪರ್ ಗಮ್ ಟೇಪನ್ನು ಅದಕ್ಕೆ ಸುತ್ಕೋತೀನಿ. ಈಗ ನಾನು ಸುತ್ಕೊಂಡು ಕಪ್ಸ್ ಅಂದರೆ ರೆಡಿ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಅದನ್ನು ನಾನು ಬ್ಲೌಸಿಗೆ ಹಾಕೋವಾಗ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ, ಆದರೂ ಇನ್ನೊಂದ್ಸಲ ನೋಡ್ಕೊಳ್ಳಿ. ಆ ಟೇಪನ್ನೆಲ್ಲ ಕ್ಲೀನಾಗಿ ಪ್ರೆಸ್ ಮಾಡಿಕೊಂಡು ಈ ಥರ ಶೇಪ್ ರೆಡಿ ಮಾಡ್ಕೊಳ್ಳಿ. ಹಾಗೆಯೇ ಇನ್ನೊಂದನ್ನು ಕೂಡ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೂ ಸ್ವಲ್ಪ ಪೇಪರ್ ಟೇಪ್ ಹಚ್ಚಿ ಟೈಟ್ ಮಾಡ್ಕೊಳ್ತೀನಿ. ಈಗ ಎರಡೂ ಕಪ್ಸಿಂದ ಇದು ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಆಯ್ತಲ್ವಾ? ಈಗ ನಾನು ಏನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಆ ಕಿಟ್ಟಿಗೆನೆ ನಾನು ಸ್ಪಾಂಜ್ ಅಂದರೆ ಈಗ ಕುಷನ್ ಬರುತ್ತಲ್ಲ ಅದನ್ನೇ ಕಟ್ ಮಾಡಿಸ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟನ್ನೇ ನಾನು ದಾರದ ಸಹಾಯದಿಂದ ಈ ಕೊಡಪಾನಕ್ಕೆ ನಾನು ಹಿಂಭಾಗಕ್ಕೆ ಈಗ ದಾರದ ಸಹಾಯದಿಂದ ನಾನು ಕೊಡಪಾನದ ಹಿಂಭಾಗಕ್ಕೆ ಇದನ್ನು ಕಟ್ಕೊಳ್ತೀನಿ. ಈ ರೀತಿ ದಪ್ಪನ ಸ್ಪಾಂಜೆ ಇಟ್ಕೊಳ್ಳಿ, ನೆರಿಗೆಗಳನ್ನು ಮಾಡುವಾಗ ಅದು ನೀಟ್ ಆ್ಯಂಡ್ ಕ್ಲೀನಾಗಿ ಬರುತ್ತೆ. ಈಗ ನೋಡಿ ಎರಡೂ ಸೈಡೂ ನಾನು ದಾರನ ಕಟ್ಕೊಂಡು ಅದೇ ದಾರನ ನಾನು ಹಿಂಭಾಗಕ್ಕೆ ಕಟ್ಕೊತೀನಿ. ಎರಡೂ ಸೈಡ್ ದಾರ ಎಳ್ಕೊಂಡು ಹಿಂಭಾಗಕ್ಕೆ ಕಟ್ಕೊಳ್ತೀನಿ. ಈಗ ಏನು ನೆರಿಗೆಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ನಲ್ಲ ಅಂದರೆ ಸ್ವಲ್ಪ ಕೊಡಪಾನ ಕಟ್ಟಲಿಕ್ಕೆ, ಹಾಗೇನೆ ನೆರಿಗೆಗಳು, ಹಾಗೇನೆ ನಾವು ಸೆರಗಿನ ಪಾರ್ಟ್ ಅದನ್ನೆಲ್ಲ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಇದು ಸ್ವಲ್ಪ ಹಿಂಭಾಗ ಕಟ್ಟಲಿಕ್ಕೆ, ಈ ಕಡೆ ಸೈಡು ಸೆರಗಿನ ಪಾರ್ಟ್. ನನಗೆ ಸೆರಗು ಏನು ಹಾಕೋದಿಲ್ಲ, ಆದರೂ ನೀಟಾಗಿ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಕೊಡಪಾನಕ್ಕೀಗ ನಾನು ಎಲ್ಲ ಸರಿ ಮಾಡ್ಕೊಳ್ಳಿ. ಫಸ್ಟ್ ನೆರಿಗೆಗಳನ್ನೆಲ್ಲ ಸರಿ ಮಾಡ್ಕೊಳ್ಳಿ. ಸ್ವಲ್ಪ ಮೇಲ್ಭಾಗಕ್ಕೇನೆ ನಾನು ಪಿನ್ನಿನ ಸಹಾಯದಿಂದ ಆ ನೆರಿಗೆ ಎಲ್ಲ ನೆರಿಗೆಗಳಿಗೂ ಆಲ್ರೆಡಿ ನಾನು ಪಿನ್ ಹಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಿಂಭಾಗಕ್ಕೆ ಸರಿಸ್ಕೊಳ್ಳಿ. ಕೆಳಭಾಗಕ್ಕೆ ಪಿನ್ನನ್ನು ಹಾಕಬೇಡಿ, ಮೇಲ್ಭಾಗಕ್ಕೆ. ಈಗೇನು ನಾನು ಹಿಡ್ಕೊಂಡಿದ್ದೀನಲ್ಲ ನನ್ನ ಲೆಫ್ಟ್ ಹ್ಯಾಂಡ್ ನೋಡಿ, ಈ ಬಲಭಾಗದಿಂದ ಹಿಂಭಾಗಕ್ಕೆ ನೆರಿಗೆನ ಸರಿಸ್ಕೊಂಡಿದ್ದೀನಿ. ನಾನು ಮೇಲ್ಭಾಗಕ್ಕೆ ಈಗ ಪಿನ್ನಿಂದ ಆ ಕೊಡಪಾನಕ್ಕೆ ಏನು ನಾನೊಂದು ಟವಲನ್ನು ಸುತ್ಕೊಂಡಿದ್ನಲ್ಲ ಅದಕ್ಕೆ ನಾನು ಲಾಕ್ ಮಾಡ್ತೀನಿ. ಈಗ ಆ ಪಿನ್ನಿನ ಸಹಾಯದಿಂದ ಲಾಕ್ ಮಾಡ್ಕೊಳ್ತೀನಿ. ಯಾಕೆಂದರೆ ನಾನು ಒಬ್ಬಳೇ ಮಾಡಬೇಕಲ್ವಾ, ಈಗ ಅಮ್ಮನವ್ರಿಗೆ ಸ್ಯಾರಿ ನಾನು ಒಬ್ಬಳೇ ಉಡಿಸ್ತಾರದಲ್ವಾ, ಸೊ ಹಾಗಾಗಿ ಈಗ ಮತ್ತೆ ಕೈಯಿಂದ ಆ ಏನು ಸ್ಪಾಂಜ್ ಹೇಗಿದ್ರೆ ನಾನು ಗಟ್ಟಿಯಾಗಿ ಕಟ್ಕೊಂಡಿದ್ದೀನಿ, ಹಿಂಭಾಗಕ್ಕೆ ನಾನು ನೆರಿಗೆಗಳನ್ನು ತಗೊಂಡೋಗ್ತೀನಿ. ನೆರಿಗೆಗಳನ್ನೆಲ್ಲ ಸರಿ ಮಾಡ್ಕೊಳ್ಳಿ. ಮಾಡ್ಕೊಂಡು ಆದಮೇಲೆ ಜಸ್ಟ್ ಕೈಯಿಂದ ನೆರಿಗೆಗಳನ್ನು ಸರಿ ಮಾಡ್ಕೊಂಡಾದಮೇಲೆ ಈಗ
ನಾರ್ಮಲ್ ಏನು ಮ್ಯಾಚಿಂಗ್ ಬ್ಲೌಸ್ ಪೀಸ್ ಅಂದರೆ ಸೇಮ್ ಕಲರ್ ರೆಡ್ ಕಲರ್ ಪೀಸನ್ನು 4 ಫೋಲ್ಡ್ ಮಾಡಿಕೊಂಡು ಸೂಜಿ ದಾರದಿಂದ ನೆರಿಗೆಗಳನ್ನು ಮಾಡ್ಕೋಬೇಕು. ನೀಟಾಗಿ ನೆರಿಗೆಗಳನ್ನು ಮಾಡಿಕೊಂಡು ಮೇಲೆ ಕೆಳಗೆ 2 ಕಡೆಗೂ ಮಾಡ್ಕೋಬೇಕು. ಕಾಟನ್ ಥ್ರೆಡ್ ತಗೊಳ್ಳಿ, ನೆರಿಗೆಗಳನ್ನು ಮಾಡ್ಕೊಂಡಾಯ್ತು. ಮೇಲೆ ಮತ್ತೆ ಕೆಳಗೆ 2 ಸೈಡು ಮಾಡ್ಕೊಂಡಾಯ್ತು. ಇದನ್ನು ತೆಗೆದಿಟ್ಕೊಳ್ಳಿ. ಆದಮೇಲೆ ಈಗ ಏನು ಕೊಡಪಾನಕ್ಕೆ ನಾನು ಆಗ್ಲೇನೆ ನೀವು ನೋಡಿದ್ರಲ್ಲ ಪಿನ್ ಹಾಕೊಂಡಿದ್ನಲ್ಲ, ಆ ನೆರಿಗೆಗಳನ್ನೆಲ್ಲ ಸರಿ ಮಾಡಿಕೊಂಡು ನಾನು ಒಂದು ದಪ್ಪನೆ ದಾರದಿಂದ ಹಿಂಭಾಗಕ್ಕೆ ಕಟ್ಕೊಳ್ತೀನಿ. ನೋಡ್ಕೊಳ್ಳಿ, ನೆರಿಗೆಗಳನ್ನೆಲ್ಲ ಆಮೇಲೂ ಸರಿ ಮಾಡ್ಕೊಳ್ಬೋದು. ಈಗ ಹಿಂಭಾಗಕ್ಕೆ ದಾರದಿಂದ ನಾವು ಅದನ್ನು ಕಟ್ಕೋಬೇಕು. ಓಕೆ, ಈಗ ನೆರಿಗೆಗಳೆಲ್ಲ ರೆಡಿ ಆಯಿತು. ಈಗ ಮತ್ತೆ ಪೇಪರ್ ಟೇಪನ್ನು ನಾವು ಅಂದರೆ ನೆರಿಗೆಗಳು ಆಜು ಬಾಜು ಹೋಗಬಾರ್ದು ಅಂದ್ಬಿಟ್ಟು ನಾನು ಈ ಥರ ಪೇಪರ್ ಟೇಪನ್ನು ನಾನು ಸುತ್ಕೊಳ್ತೀನಿ. ಸ್ಯಾರಿ ಕೊಡಪಾನಕ್ಕೆ ಸ್ಯಾರಿ ಆಜು ಬಾಜು ಹೋಗಬಾರ್ದು, ನೆರಿಗೆಗಳು ನೀಟಾಗಿರಲಿ ಅಂದ್ಬಿಟ್ಟು ನಾನು ಪೇಪರ್ ಟೇಪನ್ನು ಕೊಡಪಾನದ ಸುತ್ತಲೂ ಸುತ್ಕೊಳ್ತೀನಿ. ಈಗ ನೋಡಿ, ನಾವು ನೆರಿಗೆಗಳು ಆಜು ಬಾಜು ಹೋಗೋದಿಲ್ಲ, ಅಲ್ಲೇ ಇರುತ್ತೆ. ಸೊ ಸುಮ್ಮನೆ ದಾರಗಳನ್ನು ಕಟ್ಕೊಳ್ಳೋದಕ್ಕಿಂತ ಈ ರೀತಿ ಟೇಪ್ ಹಚ್ಕೊಂಡ್ಬಿಟ್ರೆ ಈಗ ನೀಟಾಗಿ ಬರುತ್ತೆ. ನೆರಿಗೆಗಳೆಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈಗ ಬ್ಲೌಸ್ ಹಾಕೋದು. ಆಗಲೇ ನೀವು ನೋಡಿದ್ರಲ್ಲ ನಾನು ಯಾಕೆ ಸೂಜಿ ದಾರದಿಂದ ಹೊಲ್ಕೊಂಡಿದ್ದೀನಿ ಅಂತ. ಈ ರೀತಿ ಕೊಡಪಾನಕ್ಕೆ ಕಟ್ಟಲಿಕ್ಕೆ ಬ್ಲೌಸ್ ಅಂದರೆ ನೀಟಾಗಿ ಬರಲಿ ಅಂದ್ಬಿಟ್ಟು ಈ ಥರ ನಾನು ಫಸ್ಟ್ ಒಂದು ನಾರ್ಮಲ್ ಬ್ಲೌಸ್ ಪೀಸ್ ಅಂದರೆ ಮ್ಯಾಚಿಂಗ್ ರೆಡ್ ಕಲರೇ ನಾರ್ಮಲ್ ಬ್ಲೌಸ್ ಪೀಸನ್ನು ನಾನು ಕಟ್ಕೊಳ್ತಾ ಇದ್ದೀನಿ. ಸರಿ ಮಾಡ್ಕೊಳ್ಳಿ, ದಾರಗಳನ್ನೆಲ್ಲ ಸರಿ ಮಾಡಿಕೊಂಡು ನೀಟಾಗಿ ಮೇಲೆ ಕೆಳಗೆ ಎಲ್ಲ ನಾವು ಏನು ಸೂಜಿ ದಾರ ಹೊಲ್ಕೊಂಡಿದ್ವಲ್ಲ ಹಾಗೇನೆ ಈಗ ರೇಷ್ಮೆ ಸೀರೆದಂದ್ರೆ ಆ ಸ್ಯಾರಿ ಮ್ಯಾಚಿಂಗ್ ಬ್ಲೌಸನ್ನು ಅದೇ ಥರ ಫಸ್ಟ್ ಏನು ಮಾಡಿ ಹೊಲ್ಕೊಂಡಿದ್ನಲ್ಲ ಅದೇ ಥರನೇ ಇದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದನ್ನು ಕೊಡಪಾನಕ್ಕೆ ಕಟ್ಬಿಟ್ರೆ ಬ್ಲೌಸ್ ರೆಡಿ ಆಯಿತು. ಆಗಲೇ ನಾನೇನು ಕಪ್ಸ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಈಗ ಬ್ಲೌಸ್ಗೆ ನಾವು ಸೆಟ್ ಮಾಡ್ಕೊಂಡ್ಬಿಡ್ಬೇಕು. ಈ ರೀತಿ ನಾವು ಕಪ್ಸ್ಗಳನ್ನು ಹಾಕೋದ್ರಿಂದ ನಮಗೆ ಜ್ಯುವೆಲ್ಸ್ ಅಂದರೆ ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ, ಜ್ಯುವೆಲ್ಸ್ ಹಾಕಿದರೆ ಅದೊಂದು ರೀತಿ ಎಂಬೋಸಿಂಗ್ ಎಫೆಕ್ಟ್ ಆಗಿ ಬರುತ್ತಲ್ಲ, ಜ್ಯುವೆಲ್ಸ್ ಹಾಕಿದಾಗ ಅದು ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸುತ್ತೆ. ಅಂದರೆ ಒಂದು ಹೆಣ್ಣಿನ ರೂಪ ಬರಬೇಕಲ್ಲ, ಸೊ ಹಾಗಾಗಿ ನಾನು ಈ ಥರ ಕಪ್ಸ್ಗಳನ್ನು ಹಾಕಿ ಈ ರೀತಿ ನಾನು ರೆಡಿ ಮಾಡಿದ್ದೀನಿ. ಈಗ ಕಾಲನ್ನು ಕೂರಿಸ್ಬೇಕಲ್ವಾ, ಹಿಂಭಾಗಕ್ಕೆ ದಾರನ ಕಟ್ಕೋಬೇಕು. ನಾನೇನು ಕಾಲಾಗಲೇ ರೆಡಿ ಮಾಡ್ಕೊಂಡಿದ್ನಲ್ಲ ಶೇಪನ್ನು, ಆ ಕಾಲಿಗೆ ನಾವು ಹಿಂಭಾಗಕ್ಕೆ ದಾರವನ್ನು ಕಟ್ಕೊಂಡು ಕೊಡಪಾನಕ್ಕೆ ಕಟ್ಲಿಕ್ಕೋಸ್ಕರ ಹಿಂಭಾಗಕ್ಕೆ ನಾವು ಸ್ವಲ್ಪ ದಪ್ಪನೆ ದಾರವನ್ನು ಕಟ್ಕೋಬೇಕು. ಕಟ್ಕೊಂಡು ಆದಮೇಲೆ ಅದನ್ನು ಆ ಶೇಪ್ ಇಟ್ಕೊಂಡು ನಾವು ಹಿಂಭಾಗಕ್ಕೆ ಕಟ್ಕೋಬೇಕು. ಈಗ ನೋಡಿ ಕಟ್ಟಿದ್ದೀನಿ, ಆಗಾಗ ಸರಿ ಮಾಡ್ಕೊಳ್ತಾನೋ ಇರಿ. ಈಗ ಮುಂಭಾಗದಲ್ಲಿ ಏನು ಫಸ್ಟ್ ಸ್ಟಾರ್ಟಿಂಗ್ ಸ್ಯಾರಿ ಏನು ಬಿಟ್ಟಿದ್ವಲ್ಲ 1 ಮೀಟರ್ ಅಷ್ಟು ನಾವು ಬಿಟ್ಕೊಂಡಿದ್ವಲ್ಲ ಅದೀಗ ಕಾಲಿಗೆ ಅಂದರೆ ನಾವು
ಅಮ್ಮನವರ ಕಾಲಿಗೆ ಅದನ್ನು ಶೇಪ್ ಹಾಕಿ ಕೊಡಬೇಕಲ್ಲ, ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನೀಟಾಗಿ ರೆಡಿ ಮಾಡ್ಕೊಳ್ಳಿ. ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿ ಪ್ರೆಸೆಂಟೇಷನ್ ಚೆನ್ನಾಗಿ ಬರಬೇಕಲ್ಲ. ಸೊ ಹಾಗಾಗಿ ನೀಟಾಗಿ ನಾವು ಸ್ವಲ್ಪ ನಮಗೆ ಶೇಪ್ ಫಸ್ಟೇ ನಾವು ಶೇಪ್ ಮಾಡ್ಕೊಂಡಿರ್ತೀವಿ. ಅಮ್ಮನವ್ರ ಕಾಲು ಶೇಪ್ ಮಾಡ್ಕೊಂಡಾಗ ನೋಡಿ ಈಗ ಎಷ್ಟು ನೀಟಾಗಿ ಕೂರತ್ತೆ ನೋಡಿ ಸ್ಯಾರಿ. ಕೆಳಭಾಗಕ್ಕೆ ಎಳ್ಕೊಳ್ಳಿ, ಸ್ವಲ್ಪ ಎಳ್ಕೊಂಡಾದ್ಮೇಲೆ ಒಳಗಡೆ ಸೇರಿಸ್ಕೋಬೇಕು. ನಾವೇನು ಸ್ಯಾರಿನ ಫುಲ್ ಒಳಗಡೆ ಸೇರಿಸ್ಕೊಂಡು ಆಮೇಲೆ ನಾವು ಈ ಗುಂಡ್ಪಿನ್ ಬರುತ್ತಲ್ಲ, ಬುರುಡೆ ಗುಂಡ್ಪಿನ್ ಅಂತಾರಲ್ಲ, ಆ ಗುಂಡ್ಪಿನ್ ಸಹಾಯದಿಂದ ಅಲ್ಲಲ್ಲೇ ನಾವು ಚುಚ್ಕೊಳ್ತಾ ಹೋಗ್ಬೇಕು. ಹಾಗೆ ಚುಚ್ಕೊಳ್ತಾ ಹೋಗಿ. ಈಗ ನೋಡಿ ಶೇಪ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಸ್ಪಾಂಜ್ ಹಾಕಿರೋದ್ರಿಂದ ನಮಗೆ ಪಿನ್ ಹಾಕಲಿಕ್ಕೆ, ನಮ್ಗೆ ಈಗ ಅಲ್ಲಿ ಪಿನ್ ಹಾಕ್ಕೊಳ್ತೀನಿ, ನಾನು ಗುಂಡ್ ಪಿನ್ ಹಾಕ್ಕೊಳ್ತೀನಿ. ಎಷ್ಟು ಈಸಿ ಆಗುತ್ತೆ, ನೀಟಾಗೂ ಕೂರತ್ತೆ ಸ್ಯಾರಿ. ಎಷ್ಟು ನೀಟಾಗಿ ಕೂರ್ತಿದೆ ನೋಡಿ. ಹಾಗೆ ಕಾಲಿನ ಶೇಪಿಗೂ, ಕಾಲೂ ಕೂಡ ಅದು ಬಟ್ಟೆಯಿಂದ ಮಾಡಿರೋದ್ರಿಂದ ಅದು ನೀಟಾಗಿ ಗುಂಡ್ ಪಿನ್ ಕೂರುತ್ತೆ. ನಾವು ಮತ್ತೆಲ್ಲ ಒಳಗೆ ಸೇರಿಸ್ಕೊಳ್ಳಿ, ಸ್ಯಾರಿ ಎಲ್ಲ ಒಳಗೆ ಸೇರಿಸ್ಕೊಂಡು ಅಲ್ಲಲ್ಲೇ ಗುಂಡ್ ಪಿನ್ನನ್ನು ಹಾಕೊಳ್ತಾ ಹೋಗಬೇಕು. ಈಗ ಶೇಪ್ ನೋಡಿ, ಅಮ್ಮನವರ ಕಾಲು ಶೇಪ್ ಎಷ್ಟು ನೀಟಾಗಿ ಬಂತು. ಆ ಸ್ಪಾಂಜ್ ಪೀಸ್ ಕಟ್ಕೊಂಡಿದ್ರಿಂದ ನಮಗೆ ಅಡ್ವಾಂಟೇಜ್ ಅಂದರೆ ಗುಂಡ್ ಪಿನ್ ಹಾಕೊಳ್ಳೋಕ್ಕೆ ನಮಗೆ ಹಾಗೇನೆ ನೆರಿಗೆಗಳೆಲ್ಲ ನೀಟಾಗಿ, ಅಂದರೆ ಅಮ್ಮನವ್ರು ಕುತ್ಕೊಂಡಿದ್ದಾರೆ ಅನ್ನೋ ಎಂಬೋಸಿಂಗ್ ಎಫೆಕ್ಟ್ ಬರೋದಕ್ಕೋಸ್ಕರ ನಾನು ಅಲ್ಲಿ ಸ್ಪಾಂಜನ್ನು, ಕುಷನ್ ಸ್ಪಾಂಜ್ನ ನಾನು ಕಟ್ಕೊಂಡಿತ್ತು. ಈಗ ನೆಕ್ಸ್ಟ್ ಇನ್ನೊಂದು ಕಾಲು, ಅದನ್ನು ಕೂಡ ಈ ಬಲಗಾಲನ್ನು ಹೇಗೆ ರೆಡಿ ಮಾಡಿದ್ನೋ ಅದೇ ರೀತಿ ಎಡಗಾಲನ್ನು ಕೂಡ ನಾನು ರೆಡಿ ಮಾಡ್ಕೊಳ್ತೀನಿ. ನೀಟಾಗಿ ಪಿನ್ ಹಾಕ್ಕೊಂಡು, ನೀವು ಗುಂಡ್ ಪಿನ್ ಹಾಕ್ಕೊಂಡು ಮಾಡಿಕೊಂಡ್ರೆ ನೀಟ್ ಆ್ಯಂಡ್ ಕ್ಲೀನಾಗಿ ಬರುತ್ತೆ. ಕಾಲಿನ ಶೇಪ್ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಅಲ್ಲಲ್ಲೇ ಸರಿ ಮಾಡ್ಕೊಳ್ತಾ ಹೋಗಿ. ಅಂದರೆ ಕಾಲಿನ ಶೇಪ್ ಬರಬೇಕಂದ್ರೆ ಸ್ವಲ್ಪ ಕಷ್ಟನೇ, ಬಟ್ ಆದ್ರೂ ನಾವು ನೀಟಾಗಿ ಮಾಡ್ಕೊಳ್ತಾ ಹೋಗಬೇಕು. ನಾನು ಕಪ್ಸ್ ಹಾಕ್ಕೊಂಡಿದ್ದೀನಿ, ಅಂದರೆ ಮಂಡಿಗೆ ಒಂದು ಎಫೆಕ್ಟ್ ಬರೋದಕ್ಕೋಸ್ಕರ ನಾನು ಏನು ಕಪ್ಸಿನ ಶೇಪ್ ಕೊಟ್ಕೊಂಡಲ್ಲ. ಈಗ ನೋಡಿ ಅಮ್ಮನವರು ಮಂಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ಅಮ್ಮನವರೇ ಕೂತಿದಾರೇನೋ ಅನ್ನೋ ಹಾಗೆ ಕಾಣಿಸ್ತಾ ಇದೆ ನೋಡಿ. ಹಾಗೆ ಟೈಟಾಗಿ, ಸ್ವಲ್ಪ ಟೈಟಾಗಿ ಮಾಡ್ಕೊಂಡು ನಾವು ಕೈ ಸಹಾಯದಿಂದ ನಾವು ಟೈಟಾಗಿ ಮಾಡ್ಕೊಂಡು ಅಲ್ಲಲ್ಲೇ ಗುಂಡ್ ಪಿನ್ಗಳನ್ನು ಚುಚ್ಕೊಳ್ತಾ ಹೋಗಬೇಕು. ಈಗ ಕಾಲಿನ ಪಾರ್ಟ್ ರೆಡಿ ಆಯಿತು. ಈಗ ಅಂದರೆ ನಾನು ಆಲ್ರೆಡಿ ಈಗ ಸರಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಸರಗಳನ್ನೆಲ್ಲ ಹೇಗೆ ಸೆಟ್ ಮಾಡಿ ಹಾಕೋದು ಅಂತ. ಈಗ ಅಮ್ಮನವರಿಗೆ ಡಾಬನ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಹೆವಿ ಅಂದರೆ ಅಗಲವಾದ ಆಭರಣಗಳನ್ನು ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಹಾಕೊಂಡು ಆದಮೇಲೆ ಈ ಕಾಲು ಏನಂದರೆ, ಈಗ ನಾನು ಒಂದು ಕ್ಯಾಪ್, ಅಮ್ಮನವರ ಕಾಲಿನ ಕ್ಯಾಪ್ ಕೂರ್ಸೋಕ್ಕೆ ಈ ಏನು ಪಾದ ಇದೆಯಲ್ಲ, ಇದು ನನಗೆ ಅಡ್ಡಿ ಬರ್ತಾ ಇರೋದ್ರಿಂದ ಇದನ್ನು ನಾನು ರಿಮೂವ್ ಮಾಡ್ಕೊಳ್ತೀನಿ. ಅಂದರೆ ಈ ಪಾದಗಳನ್ನು ನಾನು ಕಟ್ ಮಾಡಿ, ಅಂದರೆ ಕತ್ತರಿಯಿಂದ ನಾನು ಕಟ್ ಮಾಡಿ ತೆಗೆದು ಹಾಕ್ಬಿಡ್ತೀನಿ. ಯಾಕೆ ನಾನು ತಗೊಳ್ತಾ ಇದ್ದೀನಿ ಅಂತ ಮುಂದೆ ನಿಮಗೇನೆ ಗೊತ್ತಾಗತ್ತೆ ನೋಡಿ. ಈ ಪಾದನ ನಾನು ರಿಮೂವ್ ಮಾಡ್ಕೊಳ್ತೀನಿ. ಎರಡೂ ಪಾದನೂ ಕೂಡ ನಾನು ರಿಮೂವ್ ಮಾಡ್ಕೊಂಡ್ಬಿಡ್ತೀನಿ. ಜ್ಯುವೆಲ್ಸ್ ಎಲ್ಲ ಹಾಕಾಯಿತು, ಪಾದಗಳನ್ನು ತೆಗೆದಾಯಿತು. ಅಂದರೆ ಈಗ ನನಗೆ ಈ ಕ್ಯಾಪ್ ಏನಿದೆಯಲ್ಲ, ಈ ಕ್ಯಾಪ್ ಹಾಕಬೇಕಾದ್ರೆ ಅದು
ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಅಂದ್ರೆ ಆ ಪಾದನೂ ಕೂಡ ಹೊರಗಡೆ ಬಂದಂಗೆ ಕಾಣಿಸುತ್ತೆ, ಅಂದ್ರೆ ಇಂಡಿವಿಜುವಲ್ ಆಗಿ ಇದ್ದಂಗೆ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಆ ಕ್ಯಾಪನ್ನು, ಅದು ಏನು ಪಾದ ಇದೆಯಲ್ಲ ಅದನ್ನ ರಿಮೂವ್ ಮಾಡಿ ತೆಗ್ದ್ಬಿಟ್ಟಿದ್ದೀನಿ. ಈಗ ಈ ಕ್ಯಾಪನ್ನು ನಾನು ಗೋಲ್ಡ್ ಕ್ಯಾಪನ್ನು ಕೂರಿಸಿದ ಮೇಲೆ ನಾನು ಅಮ್ಮನವರ ಪಾದ ಅಂದ್ರೆ ಕಾಲು ಎಷ್ಟು ನೀಟಾಗಿ ಕ್ಲೀನಾಗಿ ಕಾಣಿಸುತ್ತೆ ನೋಡಿ ನೀವೇನೆ. ಅದು ಬಿದ್ದು ಹೋಗ್ಬಾರ್ದಲ್ವಾ, ನಾನು ಒಬ್ಬಳೆ ಮಾಡ್ಕೊಳ್ಳೋದ್ರಿಂದ ನಾನು ಈ ರೀತಿ ಟೇಪನ್ನು ಹಾಕಿ ಫಸ್ಟ್ ನಾನು ಸೆಕ್ಯೂರ್ ಮಾಡ್ಕೊಳ್ತೀನಿ. ಎರಡೂ ಕಡೆಗೂ ನಾನು ಅದೇ ರೀತಿನೇ, ಅದೇ ಮೆಥಡನ್ನೇ ಉಪಯೋಗಿಸಿ ನಾನು ಒಬ್ಬಳೆ ಮಾಡ್ತಾ ಇರೋ ಕಾರಣದಿಂದ ಈ ರೀತಿ ನಾನು ಟೇಪನ್ನು ಹಾಕೊಂಡು ಸೆಕ್ಯೂರ್ ಮಾಡ್ಕೊಳ್ತೀನಿ. ಈಗ ಇದಾಯ್ತಲ್ಲ, ಈಗ ನೋಡಿ ಅಲ್ಲಲ್ಲೇ ಸ್ವಲ್ಪ ಗಮ್ ಟೇಪನ್ನು ಹೊತ್ಕೊಂಡು ಕಾಟನ್ ದಾರ, ಸ್ವಲ್ಪ ದಪ್ಪನೆ ದಾರದಿಂದ ಈಗ ಅದನ್ನು ಕಟ್ಕೊಳ್ತೀನಿ, ಯಾಕೆಂದರೆ ಬೀಳ್ಬಾರ್ದಲ್ವಾ. ಯಾಕೆಂದರೆ ಗಮ್ ಟೇಪ್ ಇದು ಹೆವಿ ಇರುತ್ತಲ್ವಾ, ಈ ಕ್ಯಾಪ್ ಹೆವಿ ಇರುತ್ತಲ್ವಾ, ಸೊ ಇರಲಿ ಅಂದ್ಬಿಟ್ಟು ಇನ್ನೊಂದು ದಾರ, ಕಾಟನ್ ದಾರನ ಕಟ್ಕೊಂಡು ನಾನು ಅದನ್ನು ಟೈಟ್ ಮಾಡ್ಕೊಳ್ತೀನಿ. ಎರಡೂ ಕಾಲುಗಳಿಗೂ ನೀಟಾಗಿ ಕಟ್ಕೊಂಡು ಟೈಟ್ ಮಾಡ್ಕೊಳ್ತೀನಿ. ಇದು ರೆಡಿ ಆಯಿತು. ಈಗ ಅಮ್ಮನವರ ಕಾಲಿನ ಗೆಜ್ಜೆ ಅಂದರೆ ಆಭರಣಗಳೆಲ್ಲ ಹಾಕಿದರೆ ಫುಲ್ ಗ್ರ್ಯಾಂಡ್ ಎಫೆಕ್ಟಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಗೆಜ್ಜೆನೂ ಹಾಕ್ತಾ ಇದ್ದೀನಿ ಅಮ್ಮನವರ ಪಾದಕ್ಕೆ ನೋಡಿ, ಕಾಲಿಗೆ. ಈ ಗೆಜ್ಜೆನ ಕೂಡ ನಾನೇ ರೆಡಿ ಮಾಡ್ಕೊಂಡಿರೋದು. ಗುಂಪಿನ ಸಹಾಯದಿಂದ ಅದನ್ನ ಹೇಗಿದ್ರು ಕ್ಲಾತ್ ಅಲ್ವಾ, ಆ ಸ್ಪಾಂಜಿಂದು ಕಾಲಲ್ವಾ, ಏನು ಗುಂಪಿನ ಹಾಕಿದ್ರು ಕೂಡ ಸೆಕ್ಯೂರ್ ಆಗಿ ಕೂರತ್ತೆ. ನಾನು ಗುಂಪಿನ್ ಅಥವಾ ಪಿನ್ನನ್ನು ಹಾಕೊಂಡು ಬೇಕಾದ್ರೂ ನಾವು ಲಾಕ್ ಮಾಡ್ಕೊಳ್ಬೋದು. ಈಗ ಕೈಗಳನ್ನು ಹಾಕೋಬೇಕು. ಕೈಗಳನ್ನು ನಾನು ತೋರಿಸಿದ್ದೀನಿ ಆಲ್ರೆಡಿ, ಹಿಂದಿನ ವಿಡಿಯೋದಲ್ಲಿ ಕೈಗಳನ್ನು ಹೇಗೆ ಹೊಲ್ಕೊಳ್ಳೋದು ಅಂತಲೂ ನಾನು ತೋರಿಸಿದ್ದೀನಿ. ಈಗನ್ನು ನಾನು ನಿಮಗೆ ತೋರಿಸ್ತೀನಿ ಹೇಗೆ ಹೊಲ್ಕೋತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ನೋಡ್ಕೋಬೇಕು ನಮಗೆ, ಅಂದರೆ ಯಾವ ಅಳತೆಗಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಫಸ್ಟ್ ನಾವು ನೋಡಿಕೊಂಡು ಸೂಜಿ ದಾರ, ಅಂದರೆ ಅದೇ ಕಾಟನ್ ದಾರ ಏನಿರುತ್ತಲ್ಲ ಅದರ ಸಹಾಯದಿಂದ ಆ ಕೋಲಿಗೆ ನಾವು ಫಸ್ಟು ಹೊಲ್ಕೋಬೇಕು. ಆ ಕೋಲಿಗೆ ಟೈಟಾಗಿ ಕಟ್ಕೊಳ್ಳಿ. ಕಟ್ಕೊಂಡು ಆದಮೇಲೆ ಈ ಸೈಡ್ ಗುಂಡ್ಪಿನಿಂದ ಅದೇ ಬುರುಡೆ ಗುಂಡ್ಪಿನ್ ಏನಿರುತ್ತಲ್ಲ ಅದನ್ನು ಆ ಸ್ಪಾಂಜಿಗೆ, ಅಂದರೆ ಮೇಲ್ಭಾಗದ ಕೊಡಪಾನದ ಕಿಟ್, ಅದಕ್ಕೇನು ನಾವು ಬುರುಡೆ ಗುಂಡ್ಪಿನ್ನನ್ನು ಚುಚ್ಕೋಬೇಕು. ಹಾಗೇನೆ ಎಡಗೈ ಅದನ್ನು ಕೂಡ ಹಾಗೆ ಸೂಜಿ ದಾರದಿಂದ ಹೊಲ್ಕೊಂಡು ಗುಂಡ್ಪಿನ್ನಿಂದ ನಾವು ಲಾಕ್ ಮಾಡ್ಕೊಳ್ಳೋದು. ಟೈಟಾಗಿ ಹೊಲ್ಕೊಳ್ಳಿ, ಟೈಟಾಗಿ ಹೊಲ್ಕೋಬೇಕು. ಈಗ ಹೊಲ್ಕೊಂಡಾಯ್ತಲ್ಲ, ಈಗ ಕೈಗೂ ಕೂಡ ಗೋಲ್ಡ್ ಕ್ಯಾಪ್, ಅಂದರೆ ಕಾಲಿಗೆ ಹಾಕಿದರೆ ಮತ್ತೆ ಕೈಗೂ ಹಾಕಬೇಕಲ್ವಾ, ಸೊ ಹಾಗಾಗಿ ಎರಡೂ ಕಡೆನೂ ಕಾಲು ಮತ್ತು ಕೈಗೆ ನಾನು ಗೋಲ್ಡ್ ಕ್ಯಾಪನ್ನು ರಬ್ಬರ್ ಬ್ಯಾಂಡ್ ಸಹಾಯದಿಂದ ಈಗ ಅದನ್ನು ಕೂಡ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬಳೆ ಅಮ್ಮನವರಿಗೆ ಅದನ್ನು ಕೂಡ ನಾನೇ ರೆಡಿ ಮಾಡ್ಕೊಂಡಿರುವಂಥದ್ದು. ಅದು ಆದಮೇಲೆ ಎರಡೂ ಕೈಗೂ ಬಳೆನ ಹಾಕಿ ಆದಮೇಲೆ ಮುಖವಾಡವನ್ನು ಕೂರಿಸ್ಬೇಕು. ಅಡ್ವಾಂಟೇಜ್ ಅಂದರೆ ನಾನು ಏನಿದ್ರು ಪೈಪ್ ಇದೆಯಲ್ಲ, ಅಂದರೆ ಕಿಟ್ಟಿಗೆ ಹೇಗಿದ್ರು ಪೈಪ್ ಬಂದಿದೆ ಅಲ್ವಾ, ಆ ಪೈಪಿಗೆ ಈ ಮುಖವಾಡವನ್ನು ಕೂರಿಸ್ಬಿಟ್ರೆ ಅದು ಅಲ್ಲೇ ಕ್ಲೀನಾಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಹಾಗೆಯೇ ನಾನೇ ರೆಡಿ ಮಾಡ್ಕೊಂಡಿರುವಂತಹ ಉಲ್ಲನ್ ಮಾಲ, ಆರ್ಟಿಫಿಷಿಯಲ್ ಉಲ್ಲನ್ ಮಾಲ, ಇದನ್ನು ಕೂಡ ನಾನೇ ರೆಡಿ ಮಾಡ್ಕೊಂಡಿರುವಂತಹ ಒಂದು ಮಾಲ ಇದು. ಇದನ್ನು ಕೂರಿಸ್ಬಿಟ್ಟು ದಾರದ ಸಹಾಯದಿಂದ ನಾನು ಅಲ್ಲಲ್ಲೇ ಸ್ಟಿಚ್ ಮಾಡ್ಕೊಳ್ತೀನಿ. ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಇದು ಕೂಡ ಒಂದು ಮಲ್ಲಿಗೆ ಮಾಲೆ, ಅಂದರೆ ಇದು ಆರ್ಟಿಫಿಷಿಯಲ್ ಮಾಲೆ. ಇದನ್ನು ಕೂಡ ನಾನು ಈ ರೀತಿ ಮಲ್ಲಿಗೆ ಮಾಲೆ, ಅಂದರೆ ಅಂಗಡಿಯಿಂದ ತಗೊಂಡು ಬಂದು ಆ ಮಲ್ಲಿಗೆ ಮಾಲೆ, ಅಷ್ಟು ಮಲ್ಲಿಗೆ ಏನು ಇದೆಯಲ್ಲ ಆ ಹೂಗಳನ್ನಷ್ಟೇ ಬಿಡಿಸ್ಕೊಂಡು
ಅದನ್ನು ಕೂಡ ಒಂದು ಮಲ್ಲಿಗೆ ಮಾಲೆಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಮಾಲೆನೂ ಕೂಡ ನಾನೇ ರೆಡಿ ಮಾಡ್ಕೊಂಡಿರುವಂಥದ್ದು. ಅದನ್ನು ಈ ರೀತಿ ಹಾಕಿ ಅಮ್ಮನವರಿಗೆ ಹೇಗೆ ಶೇಪ್ ಇದೆಯೋ ಹಾಗೆ ನೀಟಾಗಿ ಕ್ಲೀನಾಗಿ ಕೂರಿಸ್ಕೊಳ್ತಾ ಹೋಗಬೇಕು. ಈಗ ನೋಡಿ ಅಮ್ಮನವರು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದ್ದಾರೆ. ನಿಜವಾದ ಮಹಾಲಕ್ಷ್ಮಿನೇ ಕುಳಿತಿರೋ ಹಾಗೆ ಕಾಣಿಸ್ತಾ ಇದ್ದಾರೆ ನೋಡಿ. ಆದ್ಮೇಲೆ ಲೋಟಸ್, ಅಂದ್ರೆ ಇದು ಕೂಡ ಆರ್ಟಿಫಿಷಿಯಲ್ ಲೋಟಸ್. ಇದನ್ನು ಕೂಡ ಆ ಏನು ಭುಜ ಭಾಗ ಇದೆಯಲ್ಲ ಆ ಮೇಲ್ಭಾಗದಲ್ಲಿ ಕಾಣಿಸ್ಬಾರ್ದು, ಅದನ್ನ ಒಂದು ಕವರ್ ಮಾಡೋ ಸಲುವಾಗಿ, ಹಾಗೇನೆ ಅದು ಒಂದು ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಅಲ್ಲಿ ಒಂದು ಬಲಭಾಗಕ್ಕೆ ಮತ್ತೆ ಎಡಭಾಗಕ್ಕೆ ಲೋಟಸ್ ಫ್ಲವರ್, ಅಂದ್ರೆ ಇದು ಆರ್ಟಿಫಿಷಿಯಲ್ ಲೋಟಸ್ ಫ್ಲವರ್ ಅನ್ನ ಗುಂಪಿನ ಸಹಾಯದಿಂದ ಅದನ್ನು ಕೂಡ ಅಲ್ಲಿ ಚುಚ್ಚಿಬಿಟ್ಟು ನಾನು ಲಾಕ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಅಮ್ಮನವರು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಪರಿಪೂರ್ಣ ಅಲಂಕಾರ ರೆಡಿ ಆಯಿತು. ಅಮ್ಮನವರನ್ನ ಪರಿಪೂರ್ಣವಾಗಿ ರೆಡಿ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಪೂಜೆ, ಹಾಗೇನೆ ಗೌರಿ ಪೂಜೆ ಆಗಿರ್ಬೋದು, ದಸರಾ ಪೂಜೆ ಆಗಿರ್ಬೋದು, ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ಹೇಗೆ ಮಾಡ್ತೀರಾ ಅಂತ ನೀವು ಕೇಳಿದ್ರಿ. ಪರಿಪೂರ್ಣ ಅಲಂಕಾರವನ್ನು ತೋರಿಸಿದ್ದೀನಿ. ಅಮ್ಮನವರು ಈಗ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ನೀವೇ ನೋಡಿ. ಕಡಪಾನದ ಕಿಟ್ಟಿಗೆ ಹೇಗೆ ಸೀರೆಯನ್ನು ಉಡಿಸ್ಬಿಟ್ಟು ಅಮ್ಮನವರ ಅಲಂಕಾರವನ್ನ ಹೇಗೆ ಮಾಡ್ತೀನಿ ಅನ್ನೋದನ್ನ ನೀವೆಲ್ಲರೂ ನೋಡಿದ್ದೀರಿ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.